ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ನಾವು ದ ಡಿಸ್ಕವರಿ ಪ್ರೋಸ್ದ ಎರಡು ಪಾರ್ಟ್ಗಳಲ್ಲಿ ನೋಡಿದ್ವಿ. ಇವತ್ತು ಕೊನೆಯ ಪಾರ್ಟ್ ಅಂತ ನೋಡ್ಕೊತೀವಿ, ಫೈನಲ್ ಪಾರ್ಟ್. ಈ ಪಾಠದ ಕೊನೆಯ ಭಾಗ ಏನು ಹೇಳುತ್ತೆ, ಈ ಒಂದು ಹರ್ಮನ್ ಓಲ್ಡ್ ಅವರು ನಮಗೆ ರಿವೀಲ್ ಮಾಡೋಕ್ಕೆ ಬಂದಂಥ ಒಂದು ಕಾನ್ಫ್ಲಿಕ್ಟ್, ಅವ್ರ ಮಧ್ಯೆ ಕ್ರೂಮೆನ್ ಮತ್ತು ಕೊಲಂಬಸ್ ನಡುವೆ ಮಧ್ಯೆ ಇದ್ದಂಥ ಒಂದು ಕಾನ್ಫ್ಲಿಕ್ಟು ಯಾವ ರೀತಿ ರಿಸಾಲ್ವ್ ಆಗುತ್ತಾ ಅಂತ ಇವತ್ತು ನಾವು ನೋಡ್ತೀವಿ. ಸೊ ಇಲ್ಲೇ ಎರಡನೇ ವಿಡಿಯೋದಲ್ಲಿ, ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಕೊಲಂಬಸ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಿರ್ತಾರೆ ಗುಲೆರ್ಮೋ ಅರೆಸ್ ಆ್ಯಂಡ್ ಅದರ್ ಸೀಮೆನ್. ಸೊ ಆಟ್ ದಟ್ ಮೂಮೆಂಟ್ ಪೆಪೆ ಕೇಮ್ ಆ್ಯಂಡ್ ಸ್ಟುಡ್ ಬಿಟ್ವೀನ್ ಕೊಲಂಬಸ್ ಆ್ಯಂಡ್ ದೀಸ್ ಸೀಮೆನ್. ಇವರು ನಡುವೆ ಈತ ಬಂದು ನಿಂತ್ಕೊತಾನೆ. ಸೊ ಬಂದು ನಿಂತ ತಕ್ಷಣ ಏನು ಹೇಳ್ತಾನಂತ ಪೆಪೆದೈತಿಲ್ಲೇ. ಸೊ ಪೆಪೆದು ನೋಡೋಣ ಏನು ಹೇಳ್ತಾನೆ. ಕವರ್ಸ್ ಯು ಹ್ಯಾವ್ ಟು ಕಿಲ್ ಮಿ ಫಸ್ಟ್ ಅಂತ ಹೇಳ್ತಾನೆ ಪೆಪೆ. ಸೊ ನೀವೆಲ್ಲ ಹೇಡಿಗಳು, ಫಸ್ಟ್ ನೀವು ಯಾರನ್ನು ಕೊಲ್ರಿ, ನನ್ನನ್ನು ಕೊಲ್ರಿ, ದೆನ್ ಯು ಕ್ಯಾನ್ ಅಟ್ಯಾಕ್ ಆನ್ ದ ಕೊಲಂಬಸ್. ಸೊ ಇಟ್ ಮೀನ್ಸ್ he is still proving that he is loyal to the Columbus. ಅಲ್ಲಿ ವಾಯ್ಸಸ್ ಎಲ್ಲ ಸೀಮೆನ್ ವಾಯ್ಸಸ್ ಕ್ರೈಡ್ ಚೀರ್ತಾರೆ ಸಿಕ್ಕಾಪಟ್ಟಿ. ಔಟ್ ಆಫ್ ದ ವೇ, ದಾರಿ ಬಿಡು, ಯು ಆರ್ ಡೆವಿಲ್ಸ್ ವೆಲ್, ನೀನು ಆ ದೌದ ನಾಯಿ, ನೀನು ಅವ್ರು ಹೇಳ್ದಂಗೆ ಕೇಳೋ ನೀನು. ಆ್ಯಂಡ್ ಲಿಕ್ಸ್ ಪೀಟಲ್, ನೀನು ಎಂಜಿಲ್ ನೆಕ್ಕೋ ನಾಯಿ, ಎಂಜಿಲ್ ನೆಕ್ಕೋ ನೀನು. ಸೊ ದಾರಿ ಬಿಡು ನೀ ಅಂತೇಳಿ ಅವನಿಗೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ, ಅವನಿಗೆ ಬೈಯೋದಕ್ಕೆ ಹೋಗ್ತಾರೆ. ಸೊ ಕೊಲಂಬಸ್ ಅವಾಗ ಏನು ಹೇಳ್ತಾನೆ, ಒಂದು ಎಮೋಷನಿಂದ, ವಾಟ್ ಡೋಸ್ ಎ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಏನು ಆ ಹುಡುಗ, ಈ ಮಗು ನನ್ನ ಮತ್ತು ಸಾವಿನ ಮಧ್ಯೆ ನಿಲ್ಲಬೇಕಾ? ನೋ ಅಂತ ಹೇಳುವಾಗಲೇ ಎಲ್ಲರೂ ಸೈಲೆನ್ಸ್ ಆಗ್ತಾರೆ. ಸೊ ಆ ಮೂಮೆಂಟಲ್ಲಿ ಪೆಪೆ ಬರ್ತಾನೆ, ಬಂದು ಮೈ ಕ್ಯಾಪ್ಟನ್ ಅಂತ ಹೇಳ್ತಾನೆ. ಇಲ್ಲ, ನನ್ನ ಕ್ಯಾಪ್ಟನ್ ನೀವು, ನಿಮಗಾಗಿ ನಾನು ಏನು ಮಾಡಿದ್ರು ಕಡಿಮೆನೇ ಅಂತ ಹೇಳ್ತಾನೆ. ಸೊ ಕೊಲಂಬಸ್ ಪೆಪೆಗೆ ಹೇಳ್ತಾನೆ, ಇವಾಗ ಈ ಒಂದು ಪ್ಯಾರಾಗ್ರಾಫು, ಈಗ ಹೇಳುವಂಥ ಒಂದು ಡೈಲಾಗು ನಿಜವಾಗ್ಲೂ ಕೊಲಂಬಸ್ ಏನನ್ನು ಡಿಸ್ಕವರ್ ಮಾಡಿದ್ದಾನೆ ಇಲ್ಲಿವರೆಗೂ, ಸೊ ಅದನ್ನು ಇಲ್ಲಿ ಅವನು ರಿವೀಲ್ ಮಾಡೋಕ್ಕೆ ಹೋಗ್ತಿದ್ದಾನೆ. ನೋಡೋಣ, ಇಲ್ಲಿ ಹೇಳುವಂಥ ಒಂದು ಡೈಲಾಗ್ ಮೇಲೆ ನಿಮಗೆ ಕ್ವೆಶನ್ ಬರ್ಬೋದು. ಇಲ್ಲಿ ಹೇಳುವಂಥ ಒಂದು ಡೈಲಾಗ್ ಮೇಲೆ ನಿಮಗೊಂದು ಕ್ವೆಶನ್ ಬರ್ಬೋದು. ಏನಪ್ಪ ಅಂದರೆ, ವಾಟ್ ಹ್ಯಾಡ್ ಕೊಲಂಬಸ್ ಡಿಸ್ಕವರ್ಡ್ ರಿಯಲಿ ಅಂತ ಬರ್ಬೋದು. ಡಿಸ್ಕವರ್ ನಿಜವಾಗ್ಲೂ ಏನು ಕಂಡಿಡ್ದ ಅಂತ ಬರ್ಬೋದು. ಸೊ ಅದನ್ನು ಇಲ್ಲಿ ನಾವು ನೋಡೋಕೆ ಹೋಗ್ತೀವಿ. ಪೆಪೆ, ದಿಸ್ ಈಸ್ ಅ ವೇಸ್ ಆಫ್ ಡಿಸ್ಕವರಿ. ಇದೊಂದು ಸಂಶೋಧನೆಯ ಒಂದು ಪ್ರಯಾಣ ಅಂತ ಹೇಳಿದ ತಕ್ಷಣ ಆಲ್ ದ ಸೀಮೆನ್ ಗ್ರೋ ಲೌಡಾಗಿ ಚೀರ್ ಬಿಡ್ತಾರೆ. ಸೊ ಆದರೂ ಈತ ಕಂಟಿನ್ಯೂ ಮಾಡ್ತಾನೆ, ಏನಂತ, ಐ ಸೆಟ್ ಔಟ್ ಟು ಡಿಸ್ಕವರ್ ನ್ಯೂ ವರ್ಲ್ಡ್. ನಾನು ಹೊಸ ಪ್ರಪಂಚವನ್ನು, ಹೊಸ ಜಗತ್ತನ್ನು ಕಂಡುಹಿಡಿಯಲಿಕ್ಕೆ ಐ ಸೆಟ್ ಔಟ್ ಸ್ಟಾರ್ಟೆಡ್ ಮೈ ವೋಯೇಜ್ ಅಂತ ಹೇಳ್ತೀವಿ ನಾವು. ಸೆಟ್ ಔಟ್ ಅಂದರೆ ಪ್ರಾರಂಭ ಮಾಡು, ಪ್ರಯಾಣವನ್ನು ಪ್ರಾರಂಭ ಮಾಡು ಅಂತ ಹೇಳ್ತೀವಿ. ಸೊ ದ ಕೊಲಂಬಸ್ ಹ್ಯಾಡ್ ಟೋಲ್ಡ್ ಅಸ್ ದ್ಯಾಟ್ he set out his voyage to discover a new world. ಒಂದು ಹೊಸ ಜಗತ್ತನ್ನು ಕಂಡುಹಿಡಿಯಲಿಕ್ಕೆ ತನ್ನ ಪ್ರಯಾಣ ಸ್ಟಾರ್ಟ್ ಮಾಡಿದ್ದ. and he also says that a radiant land and beyond the unknown seas. ಗೊತ್ತಿಲ್ಲದ ಸಮುದ್ರಗಳ ಆಚೆ, ಪರಿಚಯವಿಲ್ಲದ ಸಮುದ್ರಗಳ ಆಚೆ ಇರುವಂಥ ಒಂದು ರೇಡಿಯಂಟ್ ಲ್ಯಾಂಡ್, ಬ್ಯೂಟಿಫುಲ್ ಲ್ಯಾಂಡನ್ನು, ಬ್ರೈಟ್ ಲ್ಯಾಂಡನ್ನು ನಾನು ಹುಡುಕಾಕೊಂತೀನಿ. ಹೊಸ ಭೂಮಿಯನ್ನು ನಾನು ಸಂಶೋಧನೆ ಮಾಡಕೊಂತೀನಿ. ದ್ಯಾಟ್ಸ್ ವೈ ಐ ಸ್ಟಾರ್ಟೆಡ್ ಮೈ ವೋಯೇಜ್ ಅಂತ ಹೇಳ್ತಾನೆ. ಹಾಗೆ ಯಾವುದಕ್ಕದೆಲ್ಲ. ಸೊ ದೇರ್ ವಿಲ್ ಬಿ ಅ ನ್ಯೂ ವೆಲ್ತ್ ಆ್ಯಂಡ್ ಡೊಮಿನಿಯನ್. ಸೊ he is ready to offer this new wealth and dominion to his sovereign king and queen. ಅವನ ರಾಜ ಮತ್ತು ರಾಣಿ, ಆ ರಾಜಮನೆತನಕ್ಕೆ ಈತ ಕಂಡಿಡ್ತಿದ್ದೆಲ್ಲ ಸಂಪತ್ತು ಮತ್ತು ಭೂಮಿಯ ಒಡೆತನವನ್ನು ಈತ ಅವರಿಗೆ ಒಪ್ಪಿಸ್ಲಿಕ್ಕೆ ಹೋಗ್ತಿರ್ತಾನೆ. ಇವಾಗ ವೋಯೇಜನ್ನು ಮಾಡ್ತಿರ್ತಾನೆ. ಸೊ ನ್ಯೂ ಸೋಲ್ಸ್ ಫಾರ್ ದ ಸ್ಯಾಕ್ರಿಫೈಸ್ ಆಫ್ ಅವರ್ ಸೇವಿಯರ್ ಟು ರಿಡೀಮ್. ಸೊ to bring that new wealth and dominion, they were ready to sacrifice their everything desires. ಅವರ ಎಲ್ಲ ಆಶೆಗಳನ್ನು ಅವರು ಸ್ಯಾಕ್ರಿಫೈಸ್ ಮಾಡಲಿಕ್ಕೂ ರೆಡಿ ಇರ್ತಾರೆ ಅವರ ಸೇವಿಯರ್ಗಾಗಿ, ಅವರ ದೇವರುಗಳಿಗಾಗಿ. ಮೀನ್ಸ್
ಕಿಂಗ್ ಆ್ಯಂಡ್ ಕ್ವೀನ್ಗಳಿಗಾಗಿ ಇವು ರೆಡಿ ಇರ್ತಾರೆ ತ್ಯಾಗ ಮಾಡಲಿಕ್ಕೂ. ಸೊ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಬಟ್ ಒನ್ ಥಿಂಗ್. ಸೊ ಇಲ್ಲಿ ಕೊಲಂಬಸ್ ಏನು ಹೇಳಕೊಂಡಿದ್ದಾನೆ, ಸೊ ಫಾರ್ ಇಲ್ಲಿವರೆಗೂ ಐ ಹ್ಯಾವ್ ಡಿಸ್ಕವರ್ಡ್, ನಾನು ಡಿಸ್ಕವರ್ ಮಾಡಿದ್ದೀನಿ, ಸಂಶೋಧನೆ ಮಾಡಿದ್ದೀನಿ, ಕಂಡುಹಿಡಿದೀನಿ, ಬಟ್ ಒನ್ ಥಿಂಗ್, ಒಂದನ್ನು ಕಂಡುಹಿಡಿದೀನಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಒಂದಿಟ್ಟು ಫಾಸ್ ಆಗಿ ಸ್ವಲ್ಪ ರೆಸ್ಟ್ ವಿರಾಮ ತಗೊಂಡು ಮತ್ತೆ ಡೆಲಿಬರೇಟ್ ಆಗುವಂಥ ಒಂದು ಡೆಲಿಬರೇಷನ್ ವಿತ್ ಸ್ಲೋ ಡೆಲಿಬರೇಷನ್, ಇಟ್ ಮೀನ್ಸ್ ಒಂದು ಡಿಸ್ಕಷನ್ನು ಮಾಡಿದಾಗೆ ಡಿಸಿಷನ್ನು ತಗೊಳ್ಳುವಂಥ ಒಂದು ಎಮೋಷನಲ್ಲಿ ಈತ ಹೇಳೋಕೆ ಹೊಂಟಿದ್ದಾನೆ ಇವಾಗ. ಏನಂತ, ಐ ಹ್ಯಾವ್ ಡಿಸ್ಕವರ್ಡ್ ಬಟ್ ಒನ್ ಥಿಂಗ್, I have discovered that when a man is given a vision, he must follow it alone. This is I have discovered ಅಂತ ಹೇಳ್ತಾನೆ. So according to Columbus, he had discovered that when a man is given a vision, he must follow it alone. ಯಾವಾಗ ಒಬ್ಬ ಮನುಷ್ಯನಿಗೆ ಗುರಿ ಅನ್ನೋದು ಸಿಗುತ್ತೋ, ಆತ ಗುರಿಯನ್ನು ಹೊಂದುತ್ತಾನೋ, ಆವಾಗ ಆತ ಒಬ್ಬನೇ ಅದನ್ನು ಫಾಲೋ ಮಾಡೋಕ್ಕೂ ಹೊರತು ಗುಂಪು ಕಟ್ಕೊಂಡು ಅವ್ರ ಮೇಲೆ ಬಿಲೀಫನ್ನು ಇಟ್ಟು, ನಂಬಿಕೆ ಇಟ್ಟು, ಫೇತನ್ನು ಇಟ್ಟು ಈತ ಹೋಗಬಾರ್ದು ಅಂತ ಈತ ಕಂಡುಕೊಂಡಾನೆ ಇವಾಗ. ಯಾಕಂದ್ರೆ ಅಲ್ಲೆಲ್ಲ ಅಪೋಸ್ ಮಾಡೋಕ್ಕೋತ್ತಾರ, ಈತ ಒಬ್ಬ ಆಗ್ಯಾನ. ಸೊ ಹಾಗಾಗಿ ಈತ ಏನನ್ನ ಡಿಸ್ಕವರ್ ಮಾಡೀನಿ ಅಂತ ಹೇಳಕ್ಕೋತಾನೆ. ಆ್ಯಂಡ್ ಹಿ ಕಂಟಿನ್ಯೂಡ್ ದ್ಯಾಟ್ ಲಾಯಲ್ಟಿ ಪಾಸಸ್ ಲೈಕ್ ಸೀವೀಡ್ ಆನ್ ಆನ್ ಔಟ್ ಗೋಯಿಂಗ್ ಟೈಡ್. ಲಾಯಲ್ಟಿ, ನಂಬಿಕೆ, ನಿಷ್ಠೆ ಅನ್ನೋದು ಪಾಸಸ್ ಲೈಕ್ ಸೀವೀಡ್, ಸಮುದ್ರದ ಕಳೆಯಂತೆ ಪಾಸ್ ಆಗಿಬಿಡುತ್ತೋ, ಹೋಗಿಬಿಡುತ್ತೋ. ಈ ಸಮುದ್ರದ ಅಲೆಗಳು ತೊಗೊಂಡು ಹೋಗುವಂಥ ಎಲ್ಲ ಹೊಲಸನ್ನು, ಕಳೆಯನ್ನು ದಂಡಿಗೆ ಶೀಶೋರ್ ಮೇಲೆ ಹೇಗೆ ಅದನ್ನು ಚೆಲ್ಲುತ್ತೋ ಆ ರೀತಿ ಈ ಒಂದು ಲಾಯಲ್ಟಿ ಅನ್ನೋದು ಕೂಡ ಕೊಚ್ಕೊಂಡು ಹೋಗಿಬಿಡುತ್ತೆ ಅಂತ ಹೇಳ್ತಾನೆ. ಸೊ ಈಸ್ ನಾಟ್ ಬಿಲೀವಿಂಗ್ ಲಾಯಲ್ಟಿ, ಆ ಥರ ಲಾಯಲ್ಟಿ ಅನ್ನೋದನ್ನೇ ನಂಬ್ತಾ ಇಲ್ಲ ಅಲ್ಲಿ ಒಂದು ಸೀಮೆನ್ ಅಲ್ಲಿರುವಂಥದ್ದು. ಆ್ಯಂಡ್ ದೆನ್ friendship, he is coming to friendship. So he told that friendship breaks as the mast hollowed by the worms breaks. ಈ ಹುಳುಗಳಿಂದ ಈ ಒಂದು ಕಂಬ, ಪಟಸ್ತಂಭ ಹೇಗೆ ಹುಳುಕತ್ತಿ ಅದನ್ನು ಟೊಳ್ಳನ್ನು ಮಾಡಿ ಅದು ಮುರಿದೋಗಿದ್ದೈತು, ಆ ರೀತಿ ಫ್ರೆಂಡ್ಶಿಪ್ ಅನ್ನೋದು ಕೂಡ ಮುರಿದು ಹೋಗಿಬಿಡುತ್ತೋ ಅಂತ ಹೇಳ್ತಾನೆ. ಸೊ ಟೊಳ್ಳು ಫ್ರೆಂಡ್ಶಿಪ್ ಇರಬಾರ್ದು ಅಂತ ಹೇಳ್ತಾನೆ. ಆ್ಯಂಡ್ ಡಿಸಿಪ್ಲಿನ್, duty and honorable obedience, these are the bubbles that burst at the first contact. ಮೊದಲ ಸಂಪರ್ಕದಲ್ಲೇ ಗಾಳಿ ನಾವು ಅದು ಟಚ್ ಮಾಡಿದ ತಕ್ಷಣವೇ ಬಸ್ಟ್ ಆಗುವಂತಹ, ಒಡೆದೋಗುವಂಥ ಗುಳ್ಳೆಗಳ ಥರ ಯಾವ್ಯಾವುದು, ಡಿಸಿಪ್ಲಿನ್ ಶಿಸ್ತು, ಡ್ಯೂಟಿ ಕರ್ತವ್ಯ, ಆ್ಯಂಡ್ ಆನರೇಬಲ್ ಒಬಿಡಿಯನ್ಸ್ ವಿಧೇಯತೆ, ಇವೆಲ್ಲವುಗಳು ಬಬಲ್ಸ್ ಇದ್ದಂಗೆ, ಗುಳ್ಳೆಗಳಿದ್ದಂತೆ ನೀರಿನ ಮೇಲೆ. ಫಸ್ಟ್ ಕಾಂಟ್ಯಾಕ್ಟಲ್ಲೇ, ಮೊದಲ ಸಂಪರ್ಕದಲ್ಲೇ ಇವೆಲ್ಲ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಆ ಬಬಲ್ಸ್ ಇದ್ದಂಗಿದ್ರು ಅವರೆಲ್ಲ ಕಾಂಟ್ಯಾಕ್ಟಲ್ಲಿ ಏನಾಗ್ಬಿಡುತ್ತೋ ಅವರಲ್ಲಿರುವಂಥ ಡಿಸಿಪ್ಲಿನ್, ಡ್ಯೂಟಿ ಆ್ಯಂಡ್ ಒಬಿಡಿಯನ್ಸ್ ಎಲ್ಲ ಬಸ್ಟ್ ಆಗಿ ಹೋಗ್ಬಿಡ್ತು ಅಂತ ಹೇಳ್ತಾನೆ. ಸೊ ಮುಂದುವರೆದು ಏನು ಹೇಳ್ತಾನಪ್ಪ ಅಂದರೆ, ದೇರ್ ರಿಮೈನ್ಸ್ ಬಟ್ ಒನ್ ಸೆಲ್ಫ್. ಉಳ್ಕೊಂಡಿದೆ ಇಲ್ಲಿ, ಆದರೂ ಉಳ್ಕೊಂಡಿದೆ. ಏನಪ್ಪ ಅಂದರೆ ಒನ್ ಸೆಲ್ಫ್, ಏಕಾಂಗಿತನ ಅಷ್ಟೇ, ಒಬ್ಬನೇ ಉಳ್ಕೊಂಡಿದ್ದೀನಿ, ಏಕಾಂಗಿತನ. ದಟ್ ಈಸ್ ಮೈ ಓನ್ಲಿ ಡಿಸ್ಕವರಿ ಪೆಪೆ ಸೋ ಫಾರ್ ಅಂತ ಹೇಳ್ತಾನೆ. ಇಲ್ಲಿವರೆಗೂ ನಾನು ಕಂಡುಕೊಂಡಿದ್ದಂಥ ಒಂದು ಡಿಸ್ಕವರಿ ಏನಪ್ಪ ಅಂದರೆ, ಕಂಡುಹಿಡಿದಿದ್ದೇನಪ್ಪ ಅಂದರೆ ಇದೇ ಅಷ್ಟೇ ಅಂತ ಹೇಳ್ತಾನೆ. ಈಗ ಪೆಪೆ ಹೇಳ್ತಾನೆ, ಹೀಸ್ ಐಸ್ ಗ್ಲೀಮಿಂಗ್ ವಿತ್ ಎಕ್ಸೈಟ್ಮೆಂಟ್. ಅವನ ಉತ್ಸುಕತೆಯಿಂದ ಹೊಳಿತಾ ಇರುವಂಥ ಕಣ್ಣುಗಳೊಂದಿಗೆ ಆತ ಬರ್ತಾನೆ. ಬಂದು ಏನು ಹೇಳಕ್ಕೆ ಟ್ರೈ ಮಾಡ್ತಾನಪ್ಪ ಅಂದರೆ, ಕ್ಯಾಪ್ಟನ್, ಐ ಆಮ್ ಲಾಯಲ್, ಸ್ಟಿಲ್ ಐ ಆಮ್ ಒಬಿಡಿಯಂಟ್, ಸ್ಟಿಲ್ ಐ ಆಮ್ ಯುವರ್ ಡಿವೋಟೆಡ್ ಸರ್ವೆಂಟ್ ಅಂತ ಹೇಳಿಕೆ ಪ್ರಯತ್ನ ಮಾಡ್ತಾನೆ. ಸೊ ನಾನು ಇನ್ನೂ ಕೂಡ ಅದೀನಿ, ನಾನು ನಿಷ್ಠಾವಂತ ಅದೀನಿ, ಒಬಿಡಿಯಂಟ್ ಅದೀನಿ, ವಿಧೇಯಿಂದ ಅದೀನಿ, ಇನ್ನೂ ನಿಮಗೆ ವಿಧೇಯಿಂದ ಅಂದೀನಿ, ಹಾಗೆ ನಿಮ್ಮ ಶ್ರದ್ಧೆ ಇರುವಂಥ ಒಬ್ಬ ಸೇವಕನು ಕೂಡ ಹೌದು ನಾನು ಅಂತ ಹೇಳ್ತಾನೆ. He is again proving that he is loyal to his captain Columbus. So by seeing this, Guillermo and Ivan, they also had known that their mistakes. What did they already? ಅವ್ರು ಏನೇನು ಮಾಡಿದ್ದಾರೆ ಈಗಾಗಲೇ ಆ ಎಲ್ಲ ಮಿಸ್ಟೇಕ್ಸ್ ಅವರಿಗೆ ಗೊತ್ತಾಗ್ತಾ ಇದೆ. ಸೊ ಪೆಪೆ ಯಾವಾಗ ತನ್ನ ಲಾಯಲ್ಟಿಯನ್ನು ಮತ್ತೆ ಪ್ರೂವ್ ಮಾಡಿದ್ನು,
ಆಗ ಕೊಲಂಬಸ್ ಹೇಳ್ತಾನೆ ಐ ಆಮ್ ನಾಟ್ ಅನ್ಗ್ರೇಟ್ಫುಲ್, ಇಟ್ ಮೀನ್ಸ್ ಐ ಆಮ್ ಗ್ರೇಟ್ಫುಲ್ ಟು ಯು ಪೆಪೆ ಅಂತ ಹೇಳ್ತಾನೆ, ನಾನು ನಿನಗೆ ಕೃತಜ್ಞ ಅಂತ ಹೇಳ್ತಾನೆ. ಪೆಡ್ರೋ ಸ್ಕ್ರಾಪಿಂಗ್ ಹಿಸ್ ಥ್ರೋಟ್ ವಿತ್ ಡಿಗ್ನಿಟಿ ಅಂತ ಮಾಡ್ತಾ ಮಾಡಿ ಏನು ಹೇಳ್ತಾನಪ್ಪ ಅಂದರೆ ಐ ಹೋಪ್ ಮೈ ಲಾಯಲ್ಟಿ ಹ್ಯಾಸ್ ನೆವರ್ ಬೀನ್ ಇನ್ ಕ್ವೆಶನ್ ಸರ್ ಅಂತ ಹೇಳ್ತೀನಿ. ನನ್ನ ಲಾಯಲ್ಟಿ ಕೂಡ ಕ್ವೆಶನಲ್ಲಿ ಇಲ್ಲ ಸರ್ ಅಂತ ಯಾರಿಗೆ, ಕೊಲಂಬಸ್ನಿಗೆ ಪೆಡ್ರೋ ಹೇಳ್ತಾನೆ. ಸೊ ಹೀ ಈಸ್ ಆಲ್ಸೋ ಸೇಯಿಂಗ್ ದಟ್ ಹೀ ಈಸ್ ಲಾಯಲ್ ಟು ದ ಕೊಲಂಬಸ್, ಅವನು ಕೂಡ ಕೊಲಂಬಸ್ಗೆ ಲಾಯಲ್ ಅಂತ ಆದಾನೆ ಅಂತ ಹೇಳ್ತಾನೆ. ಇದು ಯಾವಾಗ ಪೆಪ್ಪೆ ಹೇಳಿದ ನಂತರ. ಸೊ ಹಿ ಸೆಲ್ಯೂಟ್ಸ್ ಟು ದ ಕೊಲಂಬಸ್, ಕೊಲಂಬಸ್ ಆಲ್ಸೋ ರೀಸಲ್ಯೂಟೆಡ್ ಟು ದ ಪೆಡ್ರೋ, ಪೆಡ್ರೋನಿಗೆ ಮತ್ತೆ ರೀಸಲ್ಯೂಟ್ ಮಾಡ್ತಾನೆ. ಇವಾಗ ಕೊಲಂಬಸ್ ಪೆಡ್ರೋನಿಗೆ ಹೇಳ್ತಾನೆ ಯು ಹ್ಯಾವ್ ಸಮ್ಟೈಮ್ಸ್ ಬೀನ್ ಸೈಲೆಂಟ್ ಆನ್ ಪೆಡ್ರೋ, ನೀನು ಯಾವಾಗಲೂ ಕೆಲವು ಸಲ ನೀನು ಭಾಳ ಸೈಲೆಂಟ್ ಆಗಿರ್ತಿ, ಶಾಂತವಾಗಿರ್ತಿ. ವೆನ್ ಸ್ಪೀಚ್ ವುಡ್ ಹ್ಯಾವ್ ಮೇಡ್ ಯುವರ್ ಲಾಯಲ್ಟಿ ಕ್ಲಿಯರ್, ನೀನು ಯಾವಾಗ ಮಾತಾಡ್ತಿ ಯಾವಾಗ ನಿನ್ನ ನಿಷ್ಠೆ ನನಗೆ ಗೊತ್ತಾಗುತ್ತೆ, ನೀನು ಮನಸ್ಸಲ್ಲೇ ನಿಷ್ಠೆ ಅಂತ ತಿಳ್ಕೊಂಡು ಸುಮ್ಮನೆ ಆಗಿಬಿಟ್ರೆ ನಾನೇನು ತಿಳ್ಕೊಬೇಕು ಅಂತ ಹೇಳ್ತಾನೆ. ಬಟ್ ಐ ಥ್ಯಾಂಕ್ ಯು ಅಂತ ಈ ಥ್ಯಾಂಕ್ ಟು ದ ಪೆಡ್ರೋ. ಸೊ ಆಟ್ ದಟ್ ಮೂಮೆಂಟ್ Columbus turns and towards the sea and looks out at sea, ಸಮುದ್ರದ ಕಡೆ ನೋಡ್ತಾನೆ. ಹಾಗೆ for a moment he fixed his attention fixed to the something, ಅಲ್ಲಿ ಏನೋ ಒಂದಕ್ಕೆ ಅವನ ಅಟೆನ್ಷನ್ ಏಕಾಗ್ರತೆ ಫಿಕ್ಸ್ ಆಗಿರುತ್ತೆ. and he feels earnestly into the darkness, ಆತ ಇಂಟ್ರೆಸ್ಟಿಂಗ್ಲಿ he feels looks ಆಸಕ್ತಿಯಿಂದ ಅತಿ ಆಸಕ್ತಿಯಿಂದ ಅರ್ನೆಸ್ಟ್ಲಿ ನೋಡ್ತಾನೆ, ಆ ಡಾರ್ಕ್ನೆಸ್ ಕತ್ಲಲ್ಲಿ ನೋಡ್ತಾನೆ. ಸೊ ಆಟ್ ದ ಮೂಮೆಂಟ್ ದೇರ್ ಇಸ್ ಅ ಮೂಮೆಂಟ್ ಅಮಂಗ್ ದ ಸೀಮೆನ್, ದೆನ್ ಹಿ ಟರ್ನ್ಸ್ ಟುವರ್ಡ್ಸ್ ದೆಮ್. ಸೊ ಇಲ್ಲಿ ಆ ಜನರ ಮಧ್ಯೆ ಒಂದು ಮೂಮೆಂಟ್ ಗದ್ದಲಾಗುತ್ತೆ, ಚಲನವಲ್ಲಾಗುತ್ತೆ. ಮತ್ತೆ ಇವ್ರ ಕಡೆ ತಿರುಗ್ತಾನೆ. ಆಗ ಯುವಾನ್ ಮಾತಾಡ್ತಾನೆ, ವಿ ಆರ್ ಸಿಂಪಲ್ ಮೆನ್ಸ್ ಹೇಳುವಾಗಲೇ ವಿ ಆರ್ ಸಿಂಪಲ್ ಮೆನ್, ಸೊ ಶಾಲ್ ದ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್ ಅಂತ ಕೊಲಂಬಸ್ ಕೇಳ್ತಾನೆ. ಹೇಳ್ತಿಲ್ಲ ಅವಸರದಲ್ಲಿ, ಶಾಲ್ ದ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್, ತಮ್ಮ ಒಳ್ಳೆಯಗಳನ್ನು ಉತ್ತಮಗಳನ್ನು ಇವರು ಬೆಟರ್ಗಳನ್ನು ಇವರು ಸಿಂಪಲ್ ಮೆನ್ ಸರಳ ಸಾದಾ ಮನುಷ್ಯರು ಜಡ್ಜ್ ಮಾಡೋಕ್ಕಾಗುತ್ತಾ, ತೀರ್ಪು ಕೊಡೋಕ್ಕಾಗುತ್ತಾ? ದ್ಯಾಟ್ ಐ ಆಮ್ ಜಡ್ಜಿಂಗ್, ನಾನು ಇಲ್ಲಿ ಕೊಡಾಕುತ್ತೀನಿ, ಸೊ ಅದನ್ನು ಫಾಲೋ ಮಾಡಿರಿ, ನಿಮ್ಮ ಕಡೆ ಆಗೋದಿಲ್ಲ ಅಂತ ಹೇಳಕೊಡ್ತಾನೆ. ಸೊ ಯುವಾನ್ ಆಲ್ಸೋ tried to say something, but he is knowing that there is no hope ಅಂತ ಹೇಳಿ ಆತ ಹೋಗ್ತಾನೆ. ಇಟ್ ಈಸ್ ನಾಟ್ ಗುಡ್ ಟು ಸ್ಪೀಕ್ ನೋ ಅಂತ ಹೇಳಿ ಆತ ಹೋಗ್ತಾನೆ. ಕೊಲಂಬಸ್ ಗುಲೆರ್ಮೋ ಹೇಳ್ತಾನೆ. ಇವಾಗ ಗುಲೆರ್ಮೋ, ವಿ ಮೇ ಆಸ್ ವೆಲ್ ವೇಟ್ ಟಿಲ್ ಟುಮಾರೋ ಅಟ್ ಎನಿ ರೇಟ್ ಅಂತ ಹೇಳ್ತಾನೆ. ಸರ್ಲಿಂಗ್ ವರ್ಡ್ ಆಗಿ ವಿ ಮೇ ಆಸ್ ವೇಟ್ ಟಿಲ್ ಟುಮಾರೋ ಅಟ್ ಎನಿ ರೇಟ್ ಅಂತ ಹೇಳ್ತಾರೆ. ಏನೇ ಕಾರಣಕ್ಕೂ ನಾವು ಎಷ್ಟೇ ಇದ್ರು ನಾಳೆ ಮುಂಜಾನೆವರೆಗೂ ಮಾತ್ರ ಕಾಯ್ತೀವಿ ಅಂತ ಹೇಳ್ತಾರೆ. ದೆನ್ ಕೊಲಂಬಸ್ ರಿಪ್ಲೈಡ್ ಹಿಮ್ ದಟ್ ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್ ಅಂತ ಹೇಳ್ತಾರೆ. ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್, ಈ ಕತ್ತಲೆಯ ಕೆಲಸಗಳು ಕತ್ತಲೆಯಲ್ಲೇ ಚೆನ್ನಾಗಿ ಮಾಡಲ್ಪಡ್ತಾವೆ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಈತ ವೇಸನ್ನು ಮಾಡಕ್ಕೆ ಹೊರಟಿರ್ತಾರ, ಲ್ಯಾಂಡ್ ಭೂಮಿಯನ್ನು ಹುಡ್ಕೋಕೆ ಹೋಗ್ತಿರ್ತಾರ. ಹಗಲು ಹೊತ್ತಲ್ಲಿ ಡೇ ಟೈಮಲ್ಲಿ ಏನಾಗಂಗಿಲ್ಲ, ಆ ಎಲ್ಲ ಭೂಮಿಗಳು ಕಂಡು ಬರೋಂಗಿಲ್ಲ, ದೂರ ಎಷ್ಟೇ ದೂರ ಇದ್ದರೂ ಕಂಡು ಬರೋಂಗಿಲ್ಲ. ಸೊ ನೈಟ್ ಟೈಮಲ್ಲಿ ಅದು ಯಾವ ರೀತಿ ಕಂಡು ಬರುತ್ತಪ್ಪ ಅಂದರೆ ಅಲ್ಲಿ ದೀಪಗಳು ಇರ್ಬೋದು ಅಥವಾ ಫೈರ್ ಇರ್ಬೋದು, ಅಲ್ಲಿ ಯಾವುದೇ ಒಂದು ಲೈಟ್ನಿಂಗ್ ಇತ್ತು ಅಂದರೆ ಸೊ ಆವಾಗ ನಾವು ಈಸಿಲಿ ಕಂಡುಹಿಡಿಬೋದು, ನೈಟ್ ಡಾರ್ಕಲ್ಲೇ ನಾವು ಕಂಡುಹಿಡಿಬೋದು ಕತ್ಲಲ್ಲೇ. ಹಾಗಾಗಿ ಇವ್ರು ಏನು ಹೇಳ್ತಿದ್ದಾರೆ, ದಿಸ್ ವೇಸ್ ಡಿಸ್ಕವರಿಂಗ್ ದ ನ್ಯೂ ಲ್ಯಾಂಡ್ ಈಸ್ ದ ಡಾರ್ಕ್ ಡೀಡ್, ಇದು ಕತ್ತಲೆಯ ಕೆಲಸ. ದ್ಯಾಟ್ಸ್ ವೈ ಹಿ ಈಸ್ ಸೇಯಿಂಗ್ ದ್ಯಾಟ್ ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್ ಅಂತ ಹೇಳ್ತಾನೆ. ಸೊ ಗುಲೆರ್ಮೋ ಸ್ಕೌಲಿಂಗ್ ಬಟ್ ಸೀ ಫಿಶ್ ಸ್ಲಿಂಗ್ಸ್ ಆಫ್ ಫಾಲೋಡ್ ಬೈ 1 or 2 ಆಫ್ ದ ಸೀಮೆನ್. ಆತ ಕುರಿತರ ಮೂರ್ಖತನದಿಂದ ನಾಚಿಕೆಯಿಂದ ಏನೂ ಹೇಳಿದೆ ಒಂದಿಬ್ಬರು ಕರ್ಕೊಂಡು ಹೊರಗಡೆ ಹೋಗಿರ್ತಾನೆ. ಆ್ಯಂಡ್ ಫ್ರಾನ್ಸಿಸ್ಕೋ ಈಸ್ ಆಲ್ಸೋ ಕಮೆಂಟಿಂಗ್, ಟೆಲಿಂಗ್ ಹೀಸ್ ಥಾಟ್, ಡಿಸ್ಪರೇಟ್ ಮೆನ್ ಡು ನಾಟ್, ಹೀ ಈಸ್ ಕನ್ಫೆಸಿಂಗ್, ಅದು ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ, ತಮ್ಮದು ತಪ್ಪು ಅಂತ ಹೇಳಿ. ಏನಂತ, ಡಿಸ್ಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆ್ಯಕ್ಟ್ ಅಪ್ ಟು ದ ಬೆಸ್ಟ್ ಇನ್ ದೆಮ್ಸೆಲ್ವ್ ಅಂತ ಹೇಳ್ತಾರೆ. ದಟ್ ಈಸ್ ಇನ್ ದೆಮ್ಸೆಲ್ವ್. ಸೊ ಅವರು
ಯಾವಾಗಲೂ ಡಿಸ್ಪರೇಟ್, ಹತಾಶೆ ಆದಂಥ ಜನರು ಯಾವಾಗಲೂ ಅತ್ಯುತ್ತಮ ಕೆಲಸಗಳನ್ನು ಮಾಡೋಕ್ಕಾಗಂಗಿಲ್ಲ, ಅದೇ ಅವರಲ್ಲಿ ಇದೆ ಅಂತ ಈತ ಹೇಳ್ತಾನೆ. ಕನ್ಫ್ಯೂಸ್ ಮಾಡ್ಕೊತಾನೆ, ಡಿಸ್ಪರೇಟ್ ಅದ, ಎಲ್ಲಿ ಅತ್ಯುತ್ತಮ ಮಾಡಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊತಾನೆ, ತನ್ನ ತಪ್ಪು ಒಪ್ಕೊತಾನೆ. ಕೊಲಂಬಸ್ ಅವನಿಗೆ ಹೇಳ್ತಾನೆ, ಸ್ವಲ್ಪ ಐರಾನಿಕಲಿ ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತಾನೆ, ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ ಫ್ರಾನ್ಸಿಸ್ಕೋ, ನನಗೆ ನೆನಪು ಮಾಡಿಕೊಟ್ಟಿದ್ದಕ್ಕೆ ಚಲೋ ಆತಪ್ಪ, ಇದನ್ನು ಗೊತ್ತಿರಲಿಲ್ಲ ನನಗೇನಿದು ಅಂತ ಹೇಳ್ತಾನೆ. ಸೊ ಫ್ರಾನ್ಸಿಸ್ಕೋ ಹೇಳಿ, ಯುವರ್ ಬೆಸ್ಟ್ ಕೆನಾಟ್ ಬಿ ಬೆಟರ್, ನೀನು ಬೆಸ್ಟಲ್ಲಿ ಅದಿ, ಇಲ್ಲಿದ್ದವನು ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡ, ಸೊ ಹಾಗೆ ಬೆಸ್ಟ್ ಅದಿ, ಬೆಟರ್ ಆಗಕ್ಕೆ ಹೋಗ್ಬೇಡ ಅಂತ ಅವನಿಗೆ ಸಜೆಷನ್ ಕೊಡ್ತಾನೆ. ಇಂಡೈರೆಕ್ಟಾಗಿ ಕೊಟ್ಟು ಏನು ಮಾಡ್ತೀನಿ, ಗುಡ್ ನೈಟ್ ಅಂತ ಅವನಿಗೆ ಹೇಳ್ತಾನೆ. ಹೋಗು ನೀನು ಅಂದಂಗೆ ಇದ್ರ ಅಂತ, ನಿನ್ನ ಕೆಲಸ ಮುಗೀತು, ಯು ಕ್ಯಾನ್ ಗೋ ಅಂತ ಹೇಳಿದಾಗ ಗುಡ್ ನೈಟ್ ಅಂತ ಹೇಳ್ತಾನೆ. ಸೊ ಫ್ರಾನ್ಸಿಸ್ಕೋ ಹಾಫ್ ಟರ್ನ್ಸ್ ಟು ಸ್ಪೀಕ್ ಅಗೇನ್, ಮತ್ತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬೇಕಂತಾನೆ. ಆದರೆ ಬಟ್ ಥಿಂಗ್ಸ್ ಬೆಟರ್ ಆಫ್ ಇಟ್ ಆ್ಯಂಡ್ ಗೋಸ್, ಮಾತಾಡದೆ ಇರೋದು ಒಳ್ಳೆಯದು, ಹೋಗೋದು ಒಳ್ಳೆಯದು ಅಂತ ಹೋಗ್ತಾನೆ. ಸೇಮ್ ಪೇಸ್, ಸ್ವಲ್ಪ ನಾಚಿಕೆಯಿಂದ ಹೋಗ್ತಾನೆ. ಸೆವೆರಲ್ ಅದರ್ಸ್ ಗೋ ಟು, ಎಲ್ಲರೂ ಕೂಡ ಹೋಗ್ತಾರೆ. ಸಿಪೀಶ್ ಅ ಬ್ರೀಫ್ ಸೈಲೆನ್ಸ್, ಅವರು ಕುಡಿತಾರೆ, ಹಂಗೆ ಹಿಂಗೆ ಹೋಗ್ಬಿಡ್ತಾರೆ ಅವ್ರ ಜೊತೆ ಮೂರ್ಖತನದಿಂದ. ಕೊಲಂಬಸ್ ಡಸಂಟ್ ಅ ಬ್ರೀಫ್ ಸೈಲೆನ್ಸ್, ಅಲ್ಲಿ ಸ್ವಲ್ಪ ನಿಶಬ್ದ ಆಗಿಬಿಡ್ತು ಎಲ್ಲರೂ ಹೋದ ತಕ್ಷಣ. ಕೊಲಂಬಸ್ ಡಸಂಟ್ ಮೂವ್, ಆತ ಚಲಿಸೋಕ್ಕಾಗಲಿಲ್ಲ, ಬಿಕಾಸ್ ಹಿ ಈಸ್ ಸ್ಟ್ರಗ್ಲಿಂಗ್ ವಿತ್ ಓವರ್ ಆಟ್ ಎಮೋಷನ್ಸ್, ಅತಿಯಾದ ಭಾವನೆಗಳಿಂದ ಆತ ಹೋರಾಟ ಮಾಡ್ತಿರ್ತಾನೆ, ಮನದಲ್ಲೇ ಹೋರಾಟ ಮಾಡ್ತಿರ್ತಾನೆ. ವೆನ್ ಹಿ ಸ್ಪೀಕ್ಸ್ ಹಿಸ್ ವಾಯ್ಸ್ ಈಸ್ ನಾಟ್ ಸ್ಟೆಡಿ, ಯಾವಾಗ ಈತ ಮಾತಾಡ್ತಾನೆ ಅವಾಗ ಸ್ಟೆಡಿ ಆಗಿರಲಿಲ್ಲ. ಸೊ ಕೊಲಂಬಸ್ನಿಗೆ ಗೋ ಬಾಯ್ ಅಂತ ಹೇಳ್ತಾನೆ, ನೀನು ಹೋಗಪ್ಪ ಹುಡುಗ ಅಂತ ಹೇಳಿದ ತಕ್ಷಣ ಪೆಪೆ ಸೀಸಸ್ ದ ಕ್ಯಾಪ್ಟನ್ಸ್ ಹ್ಯಾಂಡ್, ಅವನ ಕೈಯನ್ನು ತಗೊಂಡು ಆ್ಯಂಡ್ ಕಿಸಸ್ ಇಟ್ಟು ಅದಕ್ಕೆಲ್ಲ ಮುತ್ಕೊಟ್ಟು, ಕೈ ತೊಗೊಂಡು ಮುತ್ಕೊಟ್ಟು, ಆ್ಯಂಡ್ ಹೇಸ್ಟಿಲಿ ಡಿಸೆನ್ಸ್ ಟು ದ ಕ್ವಾರ್ಟರ್ ಡೆಕ್ ಆ್ಯಂಡ್ ಗೋಸ್ ಔಟ್. ಕ್ವಾರ್ಟರ್ ಡೆಕ್ಕಿಗೆ ಡಿಸೆನ್ಸ್ ಆಗಿ ಆತ ಮತ್ತೆ ಹೋಗಿಬಿಡ್ತಾನೆ. ಇಳಿದು ಅಲ್ಲಿಂದ ಕ್ವಾರ್ಟರ್ ಡೆಕ್ಕಿಗೆ ಇಳ್ಕೊಂಡು ಹೊರಗಡೆ ಹೋಗ್ಬಿಡ್ತಾನೆ, ತನ್ನ ಅಂಡರ್ ಡೆಕ್ಕಿಗೆ ಹೋಗ್ತಾನೆ. ಸೊ ಕೊಲಂಬಸ್ ಇವಾಗ ಟರ್ನಿಂಗ್ ಟು ಪೆಡ್ರೋನಿಗೆ ಹೇಳ್ತಾ, 2 minutes ago, ಡಾನ್ ಪೆಡ್ರೋ, ಆಯ್ಸಾ, 2 ನಿಮಿಷಗಳ ಹಿಂದೆ ನಾನು ನೋಡಿದೆ ಪೆಡ್ರೋ, ನಾನು ನೋಡಿದೆ. ಐ ಥಾಟ್ ಐಸಾ, ನನಗನ್ಸುತ್ತೆ ನಾನು ನೋಡಿದೆ. ಇಟ್ ವಾಸ್ ಪೀರಿ, ಹಿಂಗೆ ನೋಡ್ತಾ ಡಾರ್ಕ್ನೆಸ್ಸಲ್ಲಿ ನೋಡ್ತಾ, ಇಟ್ ವಾಸ್ ಇಲ್ಲೇ ಇತ್ತು, ಇಲ್ಲೆಲ್ಲೋ ಇತ್ತು, ಇಟ್ ಈಸ್ ಅಂತ ಹೇಳ್ಬಿಡ್ತಾನೆ. ಇಟ್ ಈಸ್ ಅಂತ ಒಂದು ಎಮೋಷನಲ್ಲಿ ಹೇಳಿದಾಗ, ಹ್ಯಾಪಿ ಮೂಮೆಂಟಲ್ಲಿ ಹೇಳಿದಾಗ ಪೆಡ್ರೋ ವಾಟ್ ಸರ್ ಅಂತ ಎಕ್ಸೈಟ್ಮೆಂಟಲ್ಲಿ ಕೇಳ್ತಾನೆ, ವಾಟ್ ಸರ್ ಅಂತ. ಸೊ ಕೊಲಂಬಸ್ ಅವಾಗ ಅ ಲೈಟ್ faintly flickering, rising up and down, a light, ಒಂದು ಲೈಟು faintly flickering, ಡಲ್ ಆಗಿ ಅದು ಶೈನ್ ಆಗ್ತಾ ಇದೆ, ರೈಸಿಂಗ್ ಅಪ್ ಆ್ಯಂಡ್ ಡೌನ್, ಹೆಚ್ಚಾಗೋದು ಕಡಿಮೆ ಆಗೋದು ಮಾಡ್ತಾ ಇದೆ. ಲುಕ್ ಅಂತ ಈ ಪಾಯಿಂಟ್ಸ್ ಆತ ತೋರಿಸ್ತಾನೆ, ಯಾರು ಕೊಲಂಬಸ್ ಪೆಡ್ರೋನಿಗೆ ತೋರಿಸ್ತಾನೆ. ಸೊ ಯು ಕ್ಯಾನ್ ಇಮ್ಯಾಜಿನ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದೇರ್ ಈಸ್ ದ ಟ್ರೇಸ್ ಆಫ್ ಲ್ಯಾಂಡ್, ಅಲ್ಲಿ ಒಂದು ಭೂಮಿಯ ಒಂದು ಸುಳಿವು ಐತಿ ಅಂತ ನಾವು ತಿಳ್ಕೊಬಹುದು. ಪೆಡ್ರೋ ಹೇಳ್ತಾನೆ, ಇಟ್ ಈಸ್ ಸರ್. ಪೆಡ್ರೋ ಆಲ್ಸೋ ಸಾ ದ್ಯಾಟ್, ಇಟ್ ಈಸ್ ಸರ್, ಎಸ್ ಐತಿ. ಗ್ಲೋರಿ ಬಿ ಟು ಗಾಡ್, ದೇವರಿಗೆ ಜಯವಾಗಲಿ, ದೇವರ ಒಂದು ಜಯ ಇದು ಅಂತ ಹೇಳ್ತಾನೆ. ಆಟ್ ದಿಸ್ ಮೂಮೆಂಟ್ ದೇರ್ ಇಸ್ ಅ ವೈಲ್ಡ್ ಶೌಟ, ಅಲ್ಲಿ ಹೊರಗಡೆಯಿಂದ ಎಲ್ಲೋ ಒಂದು ದೊಡ್ಡ ಚೀರಾಟ ಕೇಳ್ಕೊಂತ ಬರಕುತ್ತಿತ್ತು. ಸೊ ಏನಿದು ವಯಸ್ಸು, ಏನದು ಧ್ವನಿ, ದೂರದಿಂದ ಆಫ್, ದೂರದಿಂದ ಏನದು ವಯಸ್ಸು ಅಂತ ಕೇಳ್ತಾನೆ. ಏನದು ವಯಸ್ಸು? ಇಟ್ ಈಸ್ ಸರ್ ಅ ಲೈಟ್, ಲ್ಯಾಂಡ್, ಲ್ಯಾಂಡ್. A sailor comes running on, delirious with joy and excitement, almost madly. ಅತಿಯಾಗಿ ಹೇಳಬೇಕಂದ್ರೆ ಅದು ಒಂಥರ ಹುಚ್ಚರ ರೀತಿಯಲ್ಲಿ ಅಷ್ಟು ಎಕ್ಸೈಟ್ಮೆಂಟ್ ಆಗಿದೆ. ಯಾಕಂದ್ರೆ ಎಷ್ಟೋ ಸ್ಟ್ರಗಲ್ ಮಾಡಿ 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 ಇವಾಗ ಲ್ಯಾಂಡ್ ಒಂದು ಟ್ರೇಸ್ ಆಗಿದೆ, ಪತ್ತೆ ಆಗೈತಿ. ಸೊ ಇವಾಗ ಎಷ್ಟು ಖುಷಿ ಆಗಬಾರ್ದು ಅವ್ರಿಗೆ. ಅದು ಒಬ್ಬ ಸೇಲರು, ಒಬ್ಬ ನಾವಿಕ ಓಡ್ತಾ ದೂರದಿಂದ ಓಡ್ತಾ ಬಂದು ಲ್ಯಾಂಡ್ ಲ್ಯಾಂಡ್ ಅಂತೇಳಿ ಸಿಕ್ತು ಅಂತ ಹೇಳ್ತಾನೆ. ಅವಾಗ ಸೇಲರ್ ಹೇಳ್ತಾನೆ, ಬಂದವನೇ ದೂರದಿಂದ ಬಂದವನು, ಡಿಡ್ ಯು ಸೀ ಇಟ್ಸ್ ದ ಲ್ಯಾಂಡ್, ಅ ಲೈಟ್, ಬ್ಲೆಸ್ಡ್ ಮದರ್ ಆಫ್ ಗಾಡ್, ಅ ಲೈಟ್. ದೇವತೆ ನಮಗೆ ಹರಿಸಿದ್ಲು, ಸಮುದ್ರ ದೇವತೆ ನಮಗೆ ಆಶೀರ್ವಾದ ಮಾಡಿದ್ಲು, ಆ ಲೈಟ್, ಒಂದು ಬೆಳಕು ಐತಿ, ನೋಡಿದ್ರೇನು ಸರ್ ನೀವು ಅಂತ ಕೇಳ್ತಾನೆ. ಕೊಲಂಬಸ್ ವಿತ್ ಕ್ವೈಟ್ ಅಥಾರಿಟಿ,
ಅಧಿಕಾರದ ಧ್ವನಿಯಲ್ಲಿ ಹೇಳ್ತಾನೆ ಇವಾಗ, ಗಿವ್ ದ ಆರ್ಡರ್ ಟು ಹೀವ್ ಟು. ಎಸ್, ಗಿವ್ ದ ಆರ್ಡರ್ ಟು ಹೀವ್ ಟು ಅಂತ ಹೇಳ್ತಾನೆ. ಆರ್ಡರ್ ಮಾಡಿ, ಈ ಸ್ಟಾಪ್ ಮಾಡಲಿಕ್ಕೆ, ಶಿಪ್ಪನ್ನು ಸ್ಟಾಪ್ ಮಾಡಲಿಕ್ಕೆ ಆರ್ಡರ್ ಮಾಡುವಾಗಾದರೆ ಅಂತ ಹೇಳ್ತಾನೆ. ಗಿವ್ ದಿ ಆರ್ಡರ್ ಟು ಹೀವ್ ಟು ಅಂತ ಇವನಿಗೆ ಆರ್ಡರ್ ಮಾಡಲಿಕ್ಕೆ ಹೇಳ್ತಾನೆ. ಸೊ ಫೈನಲಿ with their struggle came to end with an happy end, came to the happy end. ಒಂದು ಸಂತೋಷದ ಕೊನೆಗೆ, ಕ್ಲೈಮ್ಯಾಕ್ಸ್ ಸಂತೋಷದಿಂದ ಇಲ್ಲೇ ಇತ್ತು. ಸೊ ಕೊನೆಗೂ ಅವ್ರು ಜಯಶಾಲಿಯಾದರು. ಕೊಲಂಬಸ್ ತನ್ನ ಸ್ಟ್ರಗಲ್ಗೆ, ತನ್ನ ವಿಲ್ ಪವರು, ಅದನ್ನೇ ಹೇಳ್ತೀವಿ ನಾವು, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಎಲ್ಲಿ ಮನಸ್ಸಿರುತ್ತೆ ಅಲ್ಲಿ ಮಾರ್ಗ ಇರುತ್ತೆ ಅಂತ ಹೇಳ್ತೀವಿ. ಆತ ವಿಲ್ ಪವರಿಂದ ತನ್ನ ವಯಸ್ಸನ್ನು ಸ್ಟಾರ್ಟ್ ಮಾಡಿದ. ಸೊ ಕೊನೆಗೂ ಈ ರೀಚ್ಡ್ ಹೀಸ್ ಡೆಸ್ಟಿನೇಷನ್, ತನ್ನ ಡೆಸ್ಟಿನೇಷನನ್ನು ಮುಟ್ಟಿದ. ಸೊ ಇಲ್ಲಿ ಶೇರ್ ಯುವರ್ ರೆಸ್ಪಾನ್ಸಸ್ಸಲ್ಲಿ ಒಂದು 5 ಕ್ವೆಶನ್ಸ್ ಇದೆ, ನೋಡೋಣ. ಇನ್ ದಿಸ್ ಸಮ್ವಾಟ್ ಅ ಲಾಂಗ್ ಸ್ಪೀಚ್, ಇನ್ ಹೀಸ್ ಸಮ್ವಾಟ್ ಅ ಲಾಂಗ್ ಸ್ಪೀಚ್, ಅವನ ಒಂದು ದೊಡ್ಡ ಸ್ಪೀಚಲ್ಲಿ ವಾಟ್ ಡಸ್ ಕೊಲಂಬಸ್ ಸೇ ಹಿ ಹ್ಯಾಸ್ ಡಿಸ್ಕವರ್ಡ್, ಆತ ಏನನ್ನು ಕಂಡಿಡಿದ ಅಂತ ಹೇಳ್ತಾನೆ. ವಾಟ್ ಹ್ಯಾಡ್ ಹಿ ಸ್ಟಾರ್ಟೆಡ್ ಟು ಡಿಸ್ಕವರ್ ಅಂದರೆ ಏನನ್ನು ಡಿಸ್ಕವರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ಪ್ರಯಾಣವನ್ನು, ವಯಸ್ಸನ್ನು ಸ್ಟಾರ್ಟ್ ಮಾಡಿದ್ದ ಅಂತ ಕೇಳ್ತೀವಿ. ಬಟ್ ಇಲ್ಲಿ ಇನ್ ಹೀಸ್ ಸಮ್ವಾಟ್ ಅ ಲಾಂಗ್ ಸ್ಪೀಚ್, ಇನ್ ಹೀಸ್ ಲಾಂಗ್ ಸ್ಪೀಚ್ ವಾಟ್ ಡಸ್ ಕೊಲಂಬಸ್ ಸೇ ಹಿ ಹ್ಯಾಸ್ ಡಿಸ್ಕವರ್ಡ್. ಸೊ ವಾಟ್ ಹ್ಯಾಡ್ ಹಿ ಡಿಸ್ಕವರ್ಡ್, ಏನು ಕಂಡಿಡಿದ, ಸೋ ಫಾರ್ ಇಲ್ಲಿವರೆಗೆ ಏನು ಕಂಡಿಡಿದ ಅಂತ ಹೇಳ್ತಾರಂತ ಕೇಳ್ತಾರೆ ಇಲ್ಲಿ. ಸೊ ಸಿಂಪಲ್ ಆಗಿ, ಸೋ ಫಾರ್ ಕೊಲಂಬಸ್ had a new experience that he had discovered if a man had the vision he must follow it alone. ಸೊ ಒಬ್ಬ ಮನುಷ್ಯನಿಗೆ ತನ್ನ ಗುರಿ ಇತ್ತು ಅಂದರೆ ಆತ ಒಬ್ಬನೇ ಅದನ್ನು ಫಾಲೋ ಮಾಡಬೇಕು, ಏಕಾಂಗಿಯಾಗಿ ಅದನ್ನು ಸಾಧಿಸಲಿಕ್ಕೆ ಹೋರಾಟ ಮಾಡಬೇಕು ಅಂತ ಈತ ಕಂಡಿಡಿದ. ಸೊ whereas friends, loyalty passes like seaweed on an outgoing tide. ಈ ಅಲೆಗಳು ತೇಲ್ತಾ ಹೋಗುವಾಗ ಕಳೆಯನ್ನು, ಹೊಲಸನ್ನು ಹೆಂಗೆ ತೊಗೊಂಡು ಹೋಗುತ್ತಂಗೆ ಲಾಯಲ್ಟಿ ಕೂಡ ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಇದನ್ನು ಆನ್ಸರ್ ಆ್ಯಡ್ ಮಾಡಬೇಕು. ಆ್ಯಂಡ್ ದೆನ್ ಫ್ರೆಂಡ್ಶಿಪ್ ಬ್ರೇಕ್ಸ್ ಆಸ್ ಮ್ಯಾಸ್ಟ್ ಹಾಲೋಡ್ ಬೈ ದ ಓಮ್ಸ್ ಬ್ರೇಕ್ಸ್. ಆ್ಯಂಡ್ ದೆನ್ ಡಿಸಿಪ್ಲಿನ್, ಡ್ಯೂಟಿ ಆ್ಯಂಡ್ ಆನರೇಬಲ್ ಒಬಿಡಿಯನ್ಸ್ ಆರ್ ದ ಬಬಲ್ಸ್ ದಟ್ ಬರ್ಸ್ಟ್ ಆಟ್ ದ ಫಸ್ಟ್ ಕಾಂಟ್ಯಾಕ್ಟ್. ಮೊದಲ ಸಂಪರ್ಕದಲ್ಲಿ ಒಡೆದೋಗುವಂಥ ಗುಳ್ಳಿಗಳು ಇವೆಲ್ಲ ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ದ್ಯಾಟ್ ಕೊಲಂಬಸ್ ಹ್ಯಾಡ್ ಡಿಸ್ಕವರ್ಡ್ ಅಂತ ಹೇಳ್ಬೋದು. ಪೆಪೆ ಸೆಕೆಂಡ್ ಕ್ವೆಶನು. ಪೆಪೆ ಎಕ್ಸೈಟೆಡ್ಲಿ ಡಿಕ್ಲೇರ್ಸ್ ದ್ಯಾಟ್ ಹಿ ಈಸ್ ಸ್ಟಿಲ್ ಲಾಯಲ್ ಟು ದ ಲೀಡರ್, ಕ್ಯಾಪ್ಟನ್. ಆ ಕ್ಯಾಪ್ಟನಿಗೆ ಈತ ಇನ್ನೂ ಕೂಡ ಲಾಯಲ್ ಆಗಿದ್ದಾನೆ ಅಂತ ಹೇಳ್ಬೋದು. ಸೊ ವಾಟ್ ಎಫೆಕ್ಟ್ ಡಸ್ ಇಟ್ ಹ್ಯಾವ್ ಆನ್ ದಿ ಅದರ್ಸ್ ಲೈಕ್ ಇವಾನ್ ಆ್ಯಂಡ್ ಗುಲೆರ್ಮೋ ಮತ್ತು ಇವಾನ್ ಮೇಲೆ ಏನು ಪರಿಣಾಮ ಬೀರುತ್ತೆ ಈತ ಲಾಯಲ್ ಇದ್ದಿದ್ದು ಅಂತ ಹೇಳಿದರೆ, they were ready to oppose also this Pepe. When Pepe declares that he is still loyal to the Columbus, they came to know that they had done the mistake, and they did not say anything to the Columbus then, and went off with the same pace. ಒಂದು ನಾಚಿಕೆ ತಲೆ ಮುಖ ಮಾಡಿಕೊಂಡು ಏನು ಮಾತಾಡದೆ ಹೋಗಿಬಿಡ್ತಾರೆ. And third one, compare Francisco's words of confession with what he had said earlier in anger. How does Columbus react to his confession? So Francisco already told him with anger mood that discipline is the past thing sir ಅಂತ ಹೇಳಿರ್ತಾನೆ. ಆಂಗ್ರಿ, ಕೋಪದಿಂದ. ಡಿಸಿಪ್ಲಿನ್ ಈಗಿಂದಲ್ಲ ಮುಂಚಿಂದು ಅಂತ ಹೇಳಿರ್ತಾನೆ. ಸೊ ಆ ಆಂಗರ್ ವರ್ಡಿಗೂ ಇವಾಗ ಈಗ ಹೇಳಿದ ವರ್ಡ್ಸಿಗೆ ಕಂಪೇರ್ ಮಾಡಿದರೆ, ದಿಸ್ ಫ್ರಾನ್ಸಿಸ್ಕೋ ಈಸ್ ಕನ್ಫೆಸಿಂಗ್ ಹೀಸ್ ಮಿಸ್ಟೇಕ್. ತನ್ನ ತಪ್ಪನ್ನು ತಪ್ಪು ಒಪ್ಕೊಳ್ಳುತ್ತಾನೆ ಅವನಿಗೆ. ಸೊ ಏನಂತ, ಡಿಸ್ಪರೇಟ್ ಮೆನ್ ಡು ನಾಟ್ ಆ್ಯಕ್ಟ್ ಅಪ್ ಟು ದ ಬೆಸ್ಟ್ ಸರ್ ಅಂತ ಹೇಳ್ತಾನೆ. ಸೊ ಇದು ಕನ್ಫೆಷನ್ ಮಾಡ್ಕೊಳ್ಳುವಾಗ ಕೊಲಂಬಸ್ ಆಲ್ಸೋ ರಿಯಾಕ್ಟೆಡ್ ಟು ಹಿಮ್ ದ್ಯಾಟ್ he told him that he thanked him for reminding that, and he suggested him that Francisco's best cannot be bettered ಅಂತ ಅವನಿಗೆ ಹೇಳ್ತಾನೆ. ನಿನ್ನ ಒಳ್ಳೆ ಉತ್ತಮ ಆಗಬಾರ್ದು, ಅತ್ಯುತ್ತಮನೇ ಇರಲಿ ಅಂತ ಹೇಳ್ತಾನೆ. ಆ್ಯಂಡ್ ಹಿ ಗ್ರೀಟೆಡ್ ದ್ಯಾಟ್ ಗುಡ್ ನೈಟ್ ಅಂತ ಹೇಳಿ ಅವನು ಕಳಿಸ್ತಾನೆ. ಹೌ ಡಸ್ ಪೆಡ್ರೋ
react to the words of Columbus that he thought he saw some flickering light. So when the Columbus told Pedro that I saw some flickering light ಅಂತ ಹೇಳಿದಾಗ ಪೆಡ್ರೋನ್ ಏನು ರಿಯಾಕ್ಟ್ ಆಗುತ್ತೆ ಅಂತ ಕೇಳ್ತಾರೆ ಈ ಕ್ವೆಶನ್. ನೀವು ಅವಾಗ ಬರೀಬೇಕಾಗುತ್ತೆ ಆನ್ಸರ್ ಏನಪ್ಪ ಅಂದರೆ ಎಸ್, Pedro very excited when he heard that there was some flickering light. ಈ flickering light ಹೊಳಿತಾ ಇರುವಂಥ ಲೈಟ್ ಇದೆ ಅಂತ ಕೇಳಿದಾಗ ಅವನಿಗೆ ಎಕ್ಸೈಟ್ ಆಯಿತು. ಆ್ಯಂಡ್ ಹಿ ವಾಸ್ ವೆರಿ ಹ್ಯಾಪಿ. He also saw the light and he was very happy and grateful to the mother's glory. God's glory or God's grace. ದೇವರ ಒಂದು ಜಯ ಇದು, ದೇವರ ಒಂದು ಈ ಒಲುಮೆಗೆ ಇದು ನಮಗೆ ಸಿಕ್ಕೈತಿ ಅಂತ ಹೇಳಿ ಆತ ಗ್ರೇಟ್ಫುಲ್ ಆಗಿ ಇರ್ತಾನೆ, ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ದೇವರಿಗೆ. ಆ್ಯಂಡ್ ಡು ಯು ಕನ್ಸಿಡರ್ ದಿ ಎಂಡಿಂಗ್ ಟು ಬಿ ಹ್ಯಾಪಿ? ಜಸ್ಟ್ ಫಾರ್ ಆನ್ಸರ್ ಅಂತ ಹೇಳ್ತಾರೆ. ಹಾಗಾದರೆ ಈ ಒಂದು ಎಂಡಿಂಗು ಕ್ಲೈಮ್ಯಾಕ್ಸು ಹ್ಯಾಪಿ ಇತ್ತಾ ಅಂತ ಕೇಳ್ತಾರೆ. ಅಫ್ಕೋರ್ಸ್ ದಿಸ್ ವಾಸ್ ವೆರಿ ಹ್ಯಾಪಿ ಎಂಡಿಂಗ್. ದಿಸ್ ಈಸ್ ವೆರಿ ಹ್ಯಾಪಿ ಎಂಡಿಂಗ್ ಬಿಕಾಸ್ all their struggle came to a happy ending. ಅವರ ಇಡೀ ಹೋರಾಟ ಒಂದು ಸಂತೋಷದಾಯಕವಾಗಿದೆ. ಅಟ್ ಲಾಸ್ಟ್ ದೇ ಅಚೀವ್ಡ್ ದೇರ್ ಫೀಟ್. ತಮ್ಮ ಒಂದು ಜಯವನ್ನು ಅವರು ಸಾಧಿಸ್ತಾರೆ, ಗ್ಲೋರಿಯನ್ನು ಸಾಧಿಸ್ತಾರೆ. ಆ್ಯಂಡ್ ಆಲ್ ದ ಸೇಲರ್ಸ್ ಆ್ಯಂಡ್ seamen and captain also very happy because they achieved or they discovered new land. ಒಂದು ಹೊಸ ಭೂಮಿನ ಅವರು ಕಂಡುಹಿಡಿತಾರೆ. ಸೊ ಇವಾಗ ಅವರು ಖುಷಿಯಾಗಿರ್ತಾರೆ ಅಂತ ಹೇಳ್ಬೋದು. ದಿಸ್ ಈಸ್ ಹ್ಯಾಪಿ ಎಂಡಿಂಗ್ ಅಂತ ಹೇಳ್ಬೋದು. ಈ ಲೆಸನ್ನು ಇಷ್ಟಿದೆ. ಇನ್ನು ಇಲ್ಲಿ ನಾವು ಇಷ್ಟುವರೆಗೆ ಡಿಸ್ಕಸ್ ಮಾಡಿದಂಥ ಸೆಕ್ಷನಲ್ಲಿ ಒಂದು 2-3 RC ಕ್ವೆಶನ್ಸ್ ಬರುತ್ತೆ. ಯಾವುದ್ಯಾವುದರಲ್ಲಿ ಬರ್ಬೋದು ಹಾಗಾದರೆ ಇಲ್ಲಿ ಸೋ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಒನ್ ಥಿಂಗ್ ಅಂತ ಕೊಲಂಬಸ್ ಲಾಂಗ್ ಸ್ಪೀಚಲ್ಲಿ ಹೇಳಿದ್ದಾನೆ. ಸೋ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಒನ್ ಥಿಂಗ್. ಈ ಸ್ಟೇಟ್ಮೆಂಟನ್ನು ನಿಮಗೆ ಎಕ್ಸ್ಟ್ರಾಕ್ಟ್ ಮಾಡಿಕೊಟ್ಟು ಅಲ್ಲಿ ABC ಅಂತ ಕ್ವೆಶನ್ ಸಿಕ್ಕತ್ತಾರೆ. ಸೋ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಒನ್ ಥಿಂಗಲ್ಲಿ ಈ ಸ್ಟೇಟ್ಮೆಂಟ್ಗೆ ಎ ಕ್ವೆಶನ್ ಕೊಟ್ಟು ವಾಟ್ ಡಸ್ ದ ವರ್ಡ್ ಐ ರೆಫರ್ ಟು ಅಂತ ಕೇಳ್ಬೋದು. ಸೊ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಇದೆಯಲ್ಲ, ಐ ಅಂತ ಯಾರು ಅಂತ ಕೇಳ್ಬೋದು. ಯು ಕ್ಯಾನ್ ರೈಟ್ ಐ ರೆಫರ್ಸ್ ಟು ಕ್ಯಾಪ್ಟನ್ ಕೊಲಂಬಸ್ ಅಂತ ಬರಿಬೇಕಾಗುತ್ತೆ. ಇನ್ನು ಬಿ ಕ್ವೆಶನಲ್ಲಿ ವೆನ್ ಹಿ ಸೆಡ್ ಇಟ್ ಅಂತ ಕೇಳ್ಬೋದು. ವೆನ್ ಡಿಡ್ ಹಿ ಸೇ ಇಟ್ ಅಂತ ಕೇಳ್ಬೋದು. ಇದನ್ನ ಈತ ಯಾವಾಗ ಹೇಳಿದ ಅಂತ ಕೇಳ್ಬೋದು. ಸೊ ವೆನ್ ಹಿ ವಾಸ್ ಡಿಸಪಾಯಿಂಟೆಡ್ ವಿತ್ ದ ಬಿಹೇವಿಯರ್ ಆಫ್ ಸೀಮೆನ್ ಅಂತ ಹೇಳ್ಬೋದು. ವೆನ್ ದ ಕೊಲಂಬಸ್ ವಾಸ್ ಡಿಸಪಾಯಿಂಟೆಡ್ ವಿತ್ ದ ಬಿಹೇವಿಯರ್ ಆಫ್ ದ ಸೀಮೆನ್. ನಾವಿಕರ ಒಂದು ಬಿಹೇವಿಯರ್ಗೆ ಈತ ಡಿಸಪಾಯಿಂಟ್ ಆಗಿ ಈ ಮಾತನ್ನು ಹೇಳ್ತಾನೆ. ಆ್ಯಂಡ್ ಸಿ ಆಪ್ಷನಲ್ಲಿ ಏನು ಕೇಳ್ಬೋದು ಕ್ವೆಶನ್ ನಿಮಗಲ್ಲಿ. ಸಿ ಕ್ವೆಶನ್ ಅಂದರೆ ವಾಟ್ ದ ಕೊಲಂಬಸ್ ಹ್ಯಾಡ್ ಡಿಸ್ಕವರ್ಡ್ ಅಂತ ಕೇಳ್ಬೋದು. ಹಾಗಾದರೆ ಕೊಲಂಬಸ್ ಏನು ಕಂಡಿಡ್ದ ಅಂತ ಕೇಳ್ಬೋದು. ಯು ಕ್ಯಾನ್ ರೈಟ್ ಕೊಲಂಬಸ್ ಹ್ಯಾಡ್ ಡಿಸ್ಕವರ್ಡ್ ದ್ಯಾಟ್ ಇಫ್ ಅ ಮ್ಯಾನ್ ಈಸ್ ಗಿವನ್ ಅ ವಿಷನ್ ಹಿ ಮಸ್ಟ್ ಫಾಲೋ ಇಟ್ ಅಲೋನ್ ಅಂತ ಕಂಡಿಡ್ದ ಅಂತ. ಒಬ್ಬ ಮನುಷ್ಯನಿಗೆ ಗುರಿ ಅನ್ನೋದು ಬಂತು ಅಂದರೆ ಅಥವಾ ಒಬ್ಬನೇ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾನೆ, ಅದನ್ನು ಡಿಸೈಡ್ ಮಾಡ್ತಾನೆ. ಸೊ ಕಂಡುಹಿಡಿದಿದ್ದು ಅದೇ ಅವನು, ಅದನ್ನು ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಒಂದು RC ಕ್ವೆಶನ್ ಅರೈಸ್ ಆಗುವಂಥದ್ದು, ವಾಟ್ ಡಸ್ ಅ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಆ ಮಗು ನನ್ನ ಮತ್ತು ಸಾವಿನ ನಡುವೆ ನಿಲ್ಲಬೇಕಾ ಅಂತ ಹೇಳ್ತಾನೆ ಅಂತ. ಸೊ ಈ ಒಂದು ಸ್ಟೇಟ್ಮೆಂಟಲ್ಲಿ ನಿಮಗೆ ಕೊಡ್ತಾರೆ ವಾಟ್ ಡಸ್ ದ ವರ್ಡ್ ಚೈಲ್ಡ್ ರೆಫರ್ ಟು ಅಂತ ಕೇಳ್ಬೋದು. ವಾಟ್ ಡಸ್ ದ ವರ್ಡ್ ಚೈಲ್ಡ್ ರೆಫರ್ ಟು ಅಂತ ಕೇಳ್ಬೋದು. ಸೊ ಚೈಲ್ಡ್, ದ ವರ್ಡ್ ಚೈಲ್ಡ್ ರೆಫರ್ಸ್ ಟು ಪೆಪೆ ಅಂತ ಹೇಳ್ಬೋದು. ಪೇಜ್ ಬಾಯ್ ಪೆಪೆ ಅಂತ ಹೇಳಬೇಕು ನೀವು. ಇನ್ನು ಬಿ ಕ್ವೆಶನಲ್ಲಿ ವೆನ್ ಡಿಡ್ ಹಿ ಸೇ ಇಟ್ ಅಂತ ಕೇಳ್ಬೋದು. ಇದನ್ನು ಯಾವಾಗ ಹೇಳ್ತಾನೆ ಅಂತಂದು ವೆನ್ ದ ಪೆಪೆ ಸ್ಟುಡ್ ಬಿಟ್ವೀನ್ ಕೊಲಂಬಸ್ ಆ್ಯಂಡ್ ಸೀಮೆನ್ ಅಂತ ನೀವು ಇದನ್ನು ಬರೀಬೇಕಾಗುತ್ತೆ. ಯಾವಾಗಿತ್ತ ಪೆಪೆ ಕೊಲಂಬಸ್ ಮತ್ತು ಸೀಮೆನ್ ನಡುವೆ ಬಂದು ನಿಲ್ತಾನೋ ಅವಾಗ ಈ ಮಾತನ್ನು ಇತ್ತ ಕೊಲಂಬಸ್ ಹೇಳ್ತಾನೆ. ಇನ್ನು ವಾಟ್ ಡಸ್ ಇಟ್ ರಿವೀಲ್ ಅಬೌಟ್ ದ ಚೈಲ್ಡ್ ಅಂತ ಕೇಳ್ಬೋದು. ಸಿ ಕ್ವೆಶನನ್ನು ಈ ವಾಟ್ ಕ್ಯಾರೆಕ್ಟರ್ ಡಸ್ ಇಟ್ ರಿವೀಲ್. ಒಂದು ಮಗುವಿನ ಯಾವ ಗುಣವನ್ನು ಇದು ಹೇಳ್ಕೊಡುತ್ತಪ್ಪ ಅಂತ ನಿಮಗೆ ಕೇಳ್ಬೋದು. ದ್ಯಾಟ್ ಇಲ್ಲಿ ಆನ್ಸರ್ ಮಾಡಬೇಕು ನೀವು. ದ್ಯಾಟ್ ದಿಸ್ ರಿವೀಲ್ಸ್ ದ್ಯಾಟ್ ಪೆಪೆ ವಾಸ್ ಲಾಯಲ್ ಟು ದ ಕೊಲಂಬಸ್ ಅಂತ ಹೇಳಬೇಕಾಗುತ್ತೆ. ಈಸ್ ಲಾಯಲ್ ಆ್ಯಂಡ್ ಒಬಿಡಿಯಂಟ್ ಟು ದ ಕೊಲಂಬಸ್ ಅಂತ ಹೇಳ್ಬೇಕು. ಇದು ಒಂದು RC ಕ್ವೆಶನ್ಗೆ ಬರುವಂಥದ್ದು.
ಇನ್ನೂ ಒಂದು ಇಲ್ಲಿ ಕೇಳೋ ಸಂಭವ ಇರುತ್ತಾ, ಏನಪ್ಪ ಅಂದರೆ ಕವರ್ಸ್ ಯು ಹ್ಯಾವ್ ಟು ಕಿಲ್ ಮಿ ಫಸ್ಟ್ ಅಂತ ಪೆಪೆ ಹೇಳ್ತಾನೆ ಅವರಿಗೆ. ಸೊ ಆವಾಗ ಅವರಿಗೆ ಬ್ಲೇಮ್ ಮಾಡುವಾಗ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ನಿಮಗೆ ಕೇಳ್ತಾರೆ, ಹೂ ಇಸ್ ದ ಸ್ಪೀಕರ್ ಹಿಯರ್ ಅಂತ ಎ ಕ್ವೆಶನ್ ಕೇಳುತ್ತೆ. ಹೂ ಇಸ್ ದ ಸ್ಪೀಕರ್ ಅಂತ ಎ ಕ್ವೆಶನ್ ಬರುವಂಥ ಸಂಭವ ಇರುತ್ತಾ. ಸೊ ದ ಸ್ಪೀಕರ್ ಈಸ್ ಪೆಪೆ ಇಸ್ ದ ಸ್ಪೀಕರ್ ಹಿಯರ್. ಆ್ಯಂಡ್ ಎ ಕ್ವೆಶನಲ್ಲಿ ಆ್ಯಡ್ ಮಾಡ್ಬೋದು, ಏನಪ್ಪ ಅಂದರೆ ಹೂಮ್ ಡಿಡ್ ಹಿ ಕಾಲ್ ದ ಕವರ್ಡ್ಸ್, ಯಾರಿಗಿಂತ ಕವರ್ಡ್ಸ್ ಅಂತ ಕರೀತಾನೆ ಅಂತ ಕೇಳ್ಬೋದು. ಸೊ ಅಲ್ಲಿ ನೀವೇನು ಆನ್ಸರ್ ಮಾಡಬೇಕು, ಹಿ ಕಾಲ್ಡ್ ಕವರ್ಡ್ಸ್ ಟು ದ ಸೀಮೆನ್ ಆ್ಯಂಡ್ ಗುಲೆರ್ಮೋ ಆ್ಯಂಡ್ ಸೀಮೆನ್, ಇವರಿಗೆ ಈತ ಏನು ಮಾಡ್ತಾನೆ, ಕವರ್ಸ್ ಅಂತ ಕರೀತಾನೆ. ಇನ್ನು ಬಿ ಕ್ವೆಶನ್, ವೆನ್ ಡಿಡ್ ಹಿ ಸೇ ಇಟ್ ಅಂತ ಕೇಳ್ತಾರೆ, ಯಾವಾಗ ಇದನ್ನು ಹೇಳಿದ ಈತ ಪೆಪೆ ಅಂತೇಳಿ. ಸೊ ನೀವು ಅಲ್ಲಿ ಬರಿಬೇಕಾಗತ್ತೆ ಆನ್ಸರು, ವೆನ್ ದ ಗುಲೆರ್ಮೋ ಆ್ಯಂಡ್ ಸೀಮೆನ್ ಟ್ರೈ ಟು ಅಟ್ಯಾಕ್ ಆನ್ ದ ಕೊಲಂಬಸ್ನಿಗೆ ಯಾವಾಗ ಇವರು ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೋ ಕೊಲಂಬಸ್ ಮೇಲೆ, ಆಟ್ ದ ಮೂಮೆಂಟ್ ಈ ಟೋಲ್ಡ್ ದಿಸ್ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟನ್ನು ಹೇಳ್ತಾನೆ. ಇನ್ನು ಸಿ ಕ್ವೆಶನ್ ಕೇಳಿದ್ರೆ ಇದನ್ನು ಹಾಗೆ ಕೇಳ್ತಾರೆ ಇಲ್ಲಿ, ವಾಟ್ ಕ್ಯಾರೆಕ್ಟರ್ ಡಸ್ ಇಟ್ ರಿವೀಲ್ ಅಬೌಟ್ ದ ಸ್ಪೀಕರ್, ಈ ಸ್ಪೀಕರ್ ಕವರ್ಸ್ ಅಂತ ಹೇಳಿದನಲ್ಲ, ಮಾತಾಡಿದನಲ್ಲ, ಈ ಸ್ಪೀಕರ್ ಬಗ್ಗೆ ಯಾವ ಗುಣವನ್ನು ಇದು ಹೇಳಿಕೊಡುತ್ತಾ ಅಂತ ಕೇಳಿದರೆ, ಸ್ಟಿಲ್ ಇಲ್ಲಿ ಕೂಡ ಇಟ್ ರಿವೀಲ್ಸ್ ದ್ಯಾಟ್ ಪೆಪೆ's loyalty and obedience, ಪೆಪೆ's loyalty and obedience. ಅಥವಾ ಹೀಗೂ ಬರೀಬೋದು ನೀವು, ಪೆಪೆ ವಾಸ್ ಲಾಯಲ್ ಆ್ಯಂಡ್ ಒಬಿಡಿಯಂಟ್ ಆ್ಯಂಡ್ ಡಿವೋಟೆಡ್ ಸರ್ವೆಂಟ್ ಟು ದ ಕೊಲಂಬಸ್ ಅಂತ ಬರೀಬೇಕಾಗುತ್ತೆ. ಸೊ ಇಷ್ಟು RC ಕ್ವೆಶನ್ಸ್ ಕೇಳುವಂಥ ಒಂದು ಸಂಭವ ಇರುತ್ತೆ. ಹಾಗೆ ಯುವರ್ ಬೆಸ್ಟ್ ಕೆನಾಟ್ ಬಿ ಬೆಟರ್ಡ್, ಇದು ಒಂದು ಸ್ಟೇಟ್ಮೆಂಟ್ ಆಗಿ ಬರ್ಬೋದು. ಯುವರ್ ಬೆಸ್ಟ್ ಕೆನಾಟ್ ಬಿ ಬೆಟರ್ಡ್ ಅಂತ ಒಂದು ಸ್ಟೇಟ್ಮೆಂಟ್ ಬರ್ಬೋದು. ಸೊ ಇಲ್ಲಿ ಕ್ವೆಶನ್ ಎ, ಹೂ ಇಸ್ ದ ಸ್ಪೀಕರ್ ಅಂತ ಕೇಳ್ತಾರೆ, ಕೊಲಂಬಸ್ ಇಸ್ ದ ಸ್ಪೀಕರ್. ಹೂ ಇಸ್ ದ ಲಿಸ್ನರ್ ಅಂತ ಕೇಳ್ಬೋದು, ಫ್ರಾನ್ಸಿಸ್ಕೋ ಇಸ್ ದ ಲಿಸ್ನರ್. ಆ್ಯಂಡ್ ವೆನ್ ಡಿಡ್ ಹಿ ಸೇ ಇಟ್ ಅಂತ ಕೇಳ್ಬೋದು, ವೆನ್ ದ ಫ್ರಾನ್ಸಿಸ್ಕೋ ಕನ್ಫೆಸ್ಡ್ ದ್ಯಾಟ್ ದ ಡಿಸ್ಪರೇಟ್ ಮೆನ್ ಕೆನಾಟ್ ಡೂ ದೇರ್ ಬೆಸ್ಟ್ ಅಂತ ಹೇಳ್ತಾನಲ್ಲ, ಸೊ ಅವಾಗ ಇದನ್ನು ಹೇಳ್ತಾನೆ ಈತ. ಈ ಥರ ಒಂದು RC ಕ್ವೆಶನ್ ಈ ಒಂದು ಪಾರ್ಟ್ ಮೇಲೂ ಬರುತ್ತೆ. ಸೊ ಇಲ್ಲಿವರೆಗೆ ದ ಡಿಸ್ಕವರಿ ಒಂದು ಪಾಠವನ್ನು ನಾವು ಒಂದು 3 ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು. ಇದು ನಿಮಗೆ ಸಹಾಯ ಮಾಡುತ್ತೆ ಅಂತ ನನಗನ್ಸುತ್ತೆ, ನಂಬಿಕೆ ಇದೆ. ಸೊ ಓದ್ರಿ, ಚೆನ್ನಾಗಿ ನೋಡ್ಕೊಳ್ರಿ. ಇದೇ ರೀತಿ ಒಂದಿಷ್ಟು ಬಹಳ ವಿದ್ಯಾರ್ಥಿಗಳು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅನ್ನೋ ಒಂದು ಲೆಸನ್ನು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ, ಅದನ್ನು ಕೂಡ ವಿಡಿಯೋ ಮಾಡಿರಿ ಸರ್ ಅಂತ ಹೇಳಿದ್ದಾರೆ. ಸೊ ಅದನ್ನು ಮಾಡಿ ನಿಮಗೆ ಆದಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ಡಿಸ್ಕವರಿ ಪಾಠವನ್ನು ನಿಮಗೆ ಹೇಳಲಿಕ್ಕೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನಮಸ್ಕಾರ.